ನಮಸ್ಕಾರ, ವಿಜಯಪುರ ವಾಯ್ಸ್ ಡಿಜಿಟಲ್ಗೆ ಸ್ವಾಗತ. ನಾನು ಸಂತೋಷ್ ಕಟ್ಟಿಮನಿ. ಇಂದಿನ ಪ್ರಮುಖ ಸುದ್ದಿಗೆ ಬರುವುದಾದರೆ, ಅಲಿಯಾಬಾದ್ ಗ್ರಾಮ ಪಂಚಾಯತ್ ವಾರ್ಡ್ ಸಂಖ್ಯೆ ವ್ಯವಕಲನ 2ರ ಮೀಸಲಾತಿ ವಿಚಾರದಲ್ಲಿ ಭೀಮ್ ರಾಜ್ಯ ದಲಿತ್ ಸೇವಾ ಸಮಿತಿ ವಿಜಯಪುರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದೆ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭೀಮ್ ರಾಜ್ಯ ದಲಿತ್ ಸೇವಾ ಸಮಿತಿ ವಿಜಯಪುರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ ಕಬಾಡೆ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಅಲಿಯಾಬಾದ್ ಗ್ರಾಮ ಪಂಚಾಯತ್ ವಾರ್ಡ್ ಸಂಖ್ಯೆ ವ್ಯವಕಲನ 2 ನಿಯಮಾನುಸಾರ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾತಿ ನೀಡುವಂತೆ ಒತ್ತಾಯಿಸಲಾಯಿತು. ಸಂಘಟನೆಯ ಮನವಿಯ ಪ್ರಕಾರ 2021ರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ ವ್ಯವಕಲನ 2 ಪರಿಶಿಷ್ಟ ಜಾತಿ ಪುರುಷರಿಗೆ ಮೀಸಲಾಗಿತ್ತು. ಪ್ರಸ್ತುತ 2026ರ ಮೀಸಲಾತಿ ಸರಣಿಯ ಪ್ರಕಾರ ಈ ಬಾರಿ ವಾರ್ಡ್ ಸಂಖ್ಯೆ ವ್ಯವಕಲನ 2 ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಬೇಕಾಗಿತ್ತು. ಆದರೆ ಪ್ರಕಟಿಸಿರುವ ಮೀಸಲಾತಿಯಲ್ಲಿ ನಿಯಮ ಪಾಲನೆಯಾಗಿಲ್ಲ ಎಂಬ ಅನುಮಾನವಿದೆ ಎಂದು ಸಂಘಟನೆ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಮೀಸಲಾತಿ ಸರಣಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಯಾವುದೇ ಲೋಪದೋಷಗಳಿದ್ದಲ್ಲಿ ತಕ್ಷಣ ಸರಿಪಡಿಸಿ ವಾರ್ಡ್ ಸಂಖ್ಯೆ ವ್ಯವಕಲನ 2 ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾತಿ ಕಲ್ಪಿಸುವಂತೆ ಜಿಲ್ಲಾಡಳಿತವನ್ನು ಸಂಘಟನೆ ಆಗ್ರಹಿಸಿದೆ. ಈ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭೀಮ್ ರಾಜ್ಯ ದಲಿತ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಅಪ್ಪುರಾಜ್ ನಿಮಾದಾರ, ರಾಜ್ಯ ಉಪಾಧ್ಯಕ್ಷ ವಿಜಯಕುಮಾರ ನಿಮಾದಾರ, ಜಿಲ್ಲಾ ಗೌರವಾಧ್ಯಕ್ಷ ಕಿರಣಕುಮಾರ ಅಲಿಯಾಬಾದ್, ರಾಜ್ಯ ಮಹಿಳಾ ಅಧ್ಯಕ್ಷೆ ನೀಲಾಂಬಿಕಾ ಕಟ್ಟಿಮನಿ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಿಲ್ಪಾ ಮೇತ್ರಿ, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಹಕ್ ಇನಾಮದಾರ, ನಗರ ಘಟಕದ ಅಧ್ಯಕ್ಷ ರವಿಚಂದ್ರ ಶಹಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ಕಟ್ಟಿಮನಿ, ಸಾಹೇಬಲಾಲ ಹಿಪ್ಪರಗಿ, ಎಂಎಂ ಖಾನ್, ಸಂತೋಷ ಕಟ್ಟಿಮನಿ, ಹುಸೇನ ಹಿಪ್ಪರಗಿ, ರಾಘವೇಂದ್ರ ಕಾಸೆ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಅಲಿಯಾಬಾದ್ ಗ್ರಾಮ ಪಂಚಾಯತ್ ವಾರ್ಡ್ ಸಂಖ್ಯೆ ವ್ಯವಕಲನ 2ರ ಮೀಸಲಾತಿ ಕುರಿತು ಜಿಲ್ಲಾಡಳಿತ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಇಂತಹ ತಾಜಾ ಮತ್ತು ನಿಖರ ಸುದ್ದಿಗಳಿಗಾಗಿ ವಿಜಯಪುರ ವಾಯ್ಸ್ ಡಿಜಿಟಲ್ ವೆಬ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಧಕ್ಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ತಾವುಗಳು ಈ ವಿಷಯ ಸಮಗ್ರವಾಗಿ ಪರಿಶೀಲಿಸಿ ಸಂಬಂಧಪಟ್ಟ ದಾಖಲೆ ಹಾಗೂ ಮೀಸಲಾತಿ ಸರದಿಯನ್ನು ಪರಿಶೀಲಿಸಿ ಯಾವುದೇ ಲೋಪದೋಷ ಅವ್ಯವಹಾರ ಕಂಡು ಬಂದಲ್ಲಿ ಅಲಿಯಾಬಾದ್ ಗ್ರಾಮ ಪಂಚಾಯತಿ ವಾರ್ಡ್ ಸಂಖ್ಯೆ 2ರ ಮೀಸಲಾತಿ ನಿಯಮಾನುಸಾರ ಮರು ವರ್ಗಿಸಿ ನ್ಯಾಯ ಒದಗಿಸಬೇಕೆಂದು ಮಹಿಳೆಯರಿಗೆ ಸ್ಪರ್ಧಿಸುವ ಅವಕಾಶ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ. ಧನ್ಯವಾದಗಳು. ನಾಗರಾಜ್ ಕಬಾಡೆ, ಜಿಲ್ಲಾ ಅಧ್ಯಕ್ಷರು, ಭೀಮ್ ರಾಜ್ಯ ದಲಿತ್ ಸೇವಾ ಸಮಿತಿ, ವಿಜಯಪುರ. ಸರ್ ಚೇಂಜ್ ಆಗ್ಬೇಕಾಗಿತ್ತು, ರೊಟೇಷನ್ ಪ್ರಕಾರ ದಯವಿಟ್ಟು ಏನೈತಿ ಅದೊಂದು ಕರೆಕ್ಷನ್ ಆಗ್ಬೇಕು. ಮಹಿಳೆ ಯಾಕಂದ್ರೆ ಒಂದೇವಾಡಿಯಾಗ ಒಂದು ಪುರುಷ ಇತ್ತು ಸರ್, ಇಲ್ಲಿ ಮಹಿಳೆ ಐತ್ರಿ ಸರ್ ಒಂದೇವಾಡಿಗೆ. ಈಗ ಅಲ್ಲಿ ಮಹಿಳೆ ಪುರುಷನ ಇಲ್ಲ ಮತ್ತು ಕ್ಯಾನ್ಸಲ್ ಆಗ್ಬಿಟ್ಟದೆ. ಇಲ್ಲ ಅಲ್ಲಿ ಜನಸಂಖ್ಯೆ ಬೇರೆ ಇರ್ತಾವ, ಸ್ವಲ್ಪ ಏನೋ ಕಡೆಗೆ ಬೇರೆ ಕೊಡಕ್ ಅವಕಾಶ ಕೊಡ್ರಿ. ಆದ್ರೆ ಈ 2ನೇ ವಾರ್ಡ್ಯಾಗ ಮತ್ತೆ ಅಟ್ಲೀಸ್ಟ್ ಮಹಿಳೆ ವಾಪಸ್ ಇದು ಮಾಡ್ಬೇಕಾಗಿತ್ತು. ರೊಟೇಷನ್ ಪ್ರಕಾರ ಮಹಿಳೆ ಬರ್ಬೇಕಾಗಿತ್ತು ಸರ್. ಅದು ಜನರಲ್ ಎಸ್ ಸಿ ಆಗೈತ್ರಿ ಸರ್. ಅಂದ್ರೆ ಎಸ್ ಸಿ ಒಳಗ್ರಿ, ಜನರಲ್ ಎಸ್ ಸಿ ಅಲ್ಲಿ ಮಹಿಳೆ ನಿಲ್ಬೋದಲ್ಲ. ಅಲ್ಲ ಹೌದು ಸರ್, ಅಲ್ಲಿ ಅವ್ರ ಜನ ಇರ್ತಾರ, ಅವ್ರಿಗೆ ಒಂದು ಅವಕಾಶ ಇರುತ್ತೆ ಅಲ್ರಿ. ಸಾಕಷ್ಟು ಜನ ಇರ್ತಾರ, ಅವ್ರಿಗೆ ನಾವು ವಿರೋಧ ಅಪಲಾಗ ಬರಂಗಿಲ್ಲ. ಜನರಲ್ ಎಸ್ ಸಿ ಅಂದ್ರೆ ಮಹಿಳೆನೂ ನಿಲ್ಬಹುದು, ಪುರುಷನು ನಿಲ್ಬಹುದು. ಇಲ್ಲಿ ಜನರಲ್ ಎಸ್ ಸಿ ಇದ್ರಾಗ ಆಯ್ತು, ನೋಡೋಣ. ಸರಿ, ಅಂದ್ರೆ ಮಹಿಳೆ ಆಯ್ತಂದ್ರೆ ಸಪರೇಟ್ ಆಗ್ತದೆ, ಜೆಂಟ್ಸ್ ಅಂದ್ರೆ ಅವಕಾಶ ಆಗ್ತದೆ ಸರ್ ಮಹಿಳೆಯರಿಗೆ. ಈಗ ಆಲ್ರೆಡಿ ಒತ್ತು ಕೊಡ್ತಾರೆ ಸಮಾಜ, ಅವ್ರಿಗೊಂದು ಇನ್ನೊಂದ್ ಸ್ವಲ್ಪ ಅವಕಾಶ ಮಾಡ್ಕೊಡೋಣ ಅಂತ. ಸರಿ, ದಯವಿಟ್ಟು ಸರಿ ಮಾಡ್ಕೊ.